ಸಾಲಕ್ಕಾಗಿ ಸರ್ಕಾರಿ ವಿಮಾನ ಕಂಪನಿಯನ್ನೇ ಮಾರಾಟಕ್ಕಿಟ್ಟ ಪಾಕಿಸ್ತಾನ 23ಕ್ಕೆ ಪಾಕಿಸ್ತಾನ್ ಏರ್ಲೈನ್ಸ್ ಹರಾಜು ಪ್ರಕ್ರಿಯೆ. ಸಾಲ ತೀರಿಸೋದಕ್ಕಾಗಿ ಸರ್ಕಾರಿ ವಿಮಾನ ಕಂಪನಿಯನ್ನೇ ಮಾರಾಟಕ್ಕಿಟ್ಟ ಪಾಕಿಸ್ತಾನ. ಇನ್ನೇನು ಪರಿಸ್ಥಿತಿ ನೋಡಿ. 23ಕ್ಕೆ ಪಾಕಿಸ್ತಾನ್ ಏರ್ಲೈನ್ಸ್ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಮಾರಾಟಕ್ಕೆ. ಆರ್ಥಿಕವಾಗಿ ಭಾರಿ ಸಂಕಷ್ಟಕ್ಕೆ ಸಿಲುಕಿರುವ ಭಾರತದ ಶತ್ರು ದೇಶ ಪಾಕಿಸ್ತಾನ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಸಾಲಕ್ಕೆ ಕೈ ಚಾಚಿದ ಪಾಕಿಸ್ತಾನ ಈ ಗತಿಗೆ ಬಂದು ತಲುಪಿದೆ. ಪಾಕಿಸ್ತಾನ ಕಳೆದ ವರ್ಷ ಪಾಕಿಗೆ IMF 62,000 ಕೋಟಿ ಸಾಲದ ಭರವಸೆ ನೀಡಿತ್ತು. ಆದರೆ ನಷ್ಟದಲ್ಲಿರುವ ವಿಮಾನಯಾನ ಕಂಪನಿ ಮಾರಾಟ ಇತರೆ ಷರತ್ತು ಹೇಗಿರುತ್ತೆ? ಒಂದು ದೇಶ, ಆ ದೇಶ ಸಮೃದ್ಧವಾಗಿ ಮತ್ತು ಅತ್ಯಂತ ಶಾಂತಿಯುತವಾಗಿ ಇರಬೇಕು ಅಂದರೆ ಆ ದೇಶದ ಆಡಳಿತ ನೆಟ್ಟಿಗಿರಬೇಕು. ಪಾಕಿಸ್ತಾನದ ಆಡಳಿತದ ಬಗ್ಗೆ ಮಾತನಾಡೋದಕ್ಕೆ 3 ದಿನ ಸಾಕಾಗೋದಿಲ್ಲ. ಅಲ್ಲಿನ ಪ್ರಧಾನಿ ಹೇಳಿರುವ ನಿರ್ಧಾರಕ್ಕೆ ವಿರುದ್ಧವಾಗಿರುತ್ತೆ ಅಲ್ಲಿನ ಆರ್ಮಿ ಕಮಾಂಡರ್ಗಳು. ಅಲ್ಲಿನ ಆರ್ಮಿ ಹೇಳಿರೋ ನಿರ್ಧಾರಕ್ಕೆ ವಿರುದ್ಧವಾಗಿರುತ್ತೆ ಅಲ್ಲಿನ ಪ್ರಧಾನಿಯ ನಿರ್ಧಾರಗಳು. ಹೀಗೆ ಆ ದೇಶನೂ ನೆಟ್ಟಗಿಲ್ಲ, ಆ ದೇಶವನ್ನು ಆಳುತ್ತಿರುವವರೂ ನೆಟ್ಟಗಿಲ್ಲ, ಆ ದೇಶದ ಭದ್ರತೆಯನ್ನು ನೋಡಿಕೊಳ್ತಾ ಇರುವಂತಹ ಆರ್ಮಿ ಕಮಾಂಡರ್ಗಳು ಅವರೂ ನೆಟ್ಟಗಿಲ್ಲ. ಆ ದೇಶದ ಪರಿಸ್ಥಿತಿ ಹೆಂಗೆ ಅಂತ ಕೇಳಿದ್ರೆ, ಆ ದೇಶದ ಅಮಾಯಕ ಪ್ರಜೆಗಳೆಲ್ಲ ನರಳಾಡ್ಕೊಂಡು ಹಸಿವಿನಿಂದ ಸಾಯೋ ಪರಿಸ್ಥಿತಿಗೆ ಆ ದೇಶ ಬಂದು ತಲುಪಿದೆ. ಅರಾಜಕತೆ, ಭಾರೀ ಭ್ರಷ್ಟಾಚಾರ, ಭಯೋತ್ಪಾದನಾ ಕೃತ್ಯಗಳು, ಹೀಗೆ ಅನೇಕ ವಿಚಾರಗಳಲ್ಲಿ ಪಾಕಿಸ್ತಾನ ಹಿಂದಿರ್ತಕ್ಕಂತಹದ್ದು. ಜೊತೆಗೆ ಈಗ ತನ್ನದೇ ಆದ ನೋಡಿ, ಈಗ ಭಾರತದಲ್ಲಿ ಇಂಡಿಯನ್ ಏರ್ಲೈನ್ಸು ಅಂತ ನಮ್ಮ ದೇಶದ ಏರ್ಲೈನ್ಸ್, ಸರ್ಕಾರಿ ಸ್ವಾಮ್ಯ, ನಾವೇ ನಡೆಸಿಕೊಡುವಂತಹ ಒಂದು ಏರ್ಲೈನ್ಸ್. ಹಾಗೇನೆ ಪಾಕಿಸ್ತಾನದ ಏರ್ಲೈನ್ಸು ಅಂತಲೂ ಇರುತ್ತೆ ಒಂದು. ಆ ಪಾಕಿಸ್ತಾನದ ಏರ್ಲೈನ್ಸನ್ನೇ ಈಗ ಹರಾಜಿಗಿಡೋ ಪ್ರಕ್ರಿಯೆಗಳು ಶುರುವಾಗಿದೆ. ಇನ್ನು ಅದು 23ನೇ ತಾರೀಕು ಅನಿಸುತ್ತೆ ಏರ್ಲೈನ್ಸ್ ಹರಾಜು ಪ್ರಕ್ರಿಯೆ. ಯಾಕೆ ಈ ಪರಿಸ್ಥಿತಿ ಬಂತು? ಖಾಸಗೀಕರಣ ಮಾಡ್ತಿರೋದಲ್ಲ. ನಮ್ಮ ಭಾರತದಲ್ಲಿ ಈ ಹಿಂದೆ ಒಂದಷ್ಟು ಸರ್ಕಾರಿ ಕಂಪನಿಗಳನ್ನು ಖಾಸಗೀಕರಣ, ಇದು ಹಂಗಲ್ಲ, ಇದು ಮಾರೋದೇ, ಇದನ್ನು ಸೊತ್ತೆ ಮಾರ್ತಾ ಇರೋದು ಇವರು. ಹರಾಜು ಪ್ರಕ್ರಿಯೆ ಆ ದೇಶದ ಬಡತನ ತಾಂಡವಾಡ್ತಾ ಇದೆ. ಆ ದೇಶದಲ್ಲಿ ಶಾಂತಿ ಎನ್ನುವಂತಹದ್ದು ಹಾಳಾಗಿ ಹೋಗಿದೆ. ಆ ದೇಶದ ಆರ್ಥಿಕ ಸ್ಥಿತಿ ಅಲ್ಲೋಲ ಕಲ್ಲೋಲ ಅಲ್ಲ, ಸುಟ್ಟು ಭಸ್ಮ ಆಗಿದೆ. ಮನುಷ್ಯ ಮಕ್ಕಳು ತಿನ್ನೋ ಆಹಾರಕ್ಕಾಗಿ ನರಳಾಡ್ತಿದ್ದಾರೆ. ಆ ದೇಶವನ್ನು ರೂಲ್ ಮಾಡ್ತಿರ್ತಕ್ಕಂಥ ಆಡಳಿತ ಪ್ರಜೆಗಳ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದೆ ತನ್ನಿಷ್ಟದ ಹಾದಿಯನ್ನು ಹಿಡಿದಿದೆ. ಈ ಹಿಂದಿದ್ದಂಥ ಪ್ರಧಾನಿ, ಅವನ್ನ ಈ ಸರ್ಕಾರ ಜೈಲಿಗೆ ಹಾಕಿ, ಆತ ಸತ್ನೋ ಬದುಕೋನು ಇನ್ನೂ ಅಧಿಕೃತವಲ್ಲ. ಆ ವಿವಾದದಲ್ಲಿ ಆ ದೇಶ ಇರುವಂತಹದ್ದು. ಒಟ್ಟಾರೆ ಆ ದೇಶದ ಆರ್ಥಿಕ ಸ್ಥಿತಿ ಅಲ್ಲೋಲ ಕಲ್ಲೋಲ, ಏನೂ ಮಾಡಲಾಗದೆ ಕಟ್ಟ ಕಡೆಯದಾಗಿ ತನ್ನದೇ ಏರ್ಲೈನ್ಸನ್ನು ಹರಾಜಿಗಿಡುವಂತಹ ಪ್ರಯತ್ನಕ್ಕೆ ಇಳಿದಿದ್ದೇ ಭಾರತದ ಶತ್ರು ದೇಶ ಪಾಕಿಸ್ತಾನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.